ನಮಸ್ಕಾರ ವೀಕ್ಷಕರೇ, ಜೈ ಕನ್ನಡ ವಾಹಿನಿಗೆ ಸ್ವಾಗತ. ಬೆಂಗಳೂರು ಜಲ ಮಂಡಳಿ ಅಂದರೆ BWSSB ಅವರು ಈಗ ನೀರಿನ ದರವನ್ನು ಏರಿಸಲಿದ್ದಾರೆ. ಹೌದು, ಯಾವಾಗ ಇಂದ ಈ ನೀರಿನ ದರ ಏರಲಿದೆ ಮತ್ತು ಎಷ್ಟು ಶೇಕಡಾರಷ್ಟು ಈ ನೀರಿನ ದರ ಏರಿಸಲಿದ್ದಾರೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಬೆಂಗಳೂರು ನಿವಾಸಿಗಳಿಗೆ ಏಪ್ರಿಲ್ 1ರಿಂದ ಅಂದರೆ ಇದೇ 2026ರಿಂದ ಅನ್ವಯವಾಗುತ್ತೆ. ನೀರಿನ ಬಿಲ್ನಲ್ಲಿ 3% ಏರಿಕೆ ಮಾಡಲು ಜಲಮಂಡಳಿ ಅಧಿಕೃತವಾಗಿ ನಿರ್ಧರಿಸಿದೆ. ಈ ಪರಿಷ್ಕೃತ ದರವು ಮೇ ತಿಂಗಳಲ್ಲಿ ಬರುವ ಬಿಲ್ನಲ್ಲಿ ಪ್ರತಿಫಲಿಸಲಿದೆ. ಗೃಹ ಬಳಕೆದಾರರಿಗೆ ಪ್ರತಿ ಲೀಟರ್ ನೀರಿಗೆ ಸರಿಸುಮಾರು 1 ಪೈಸೆಯಷ್ಟು ಹೆಚ್ಚಳವಾಗಲಿದೆ. ಇನ್ನು ವಾಣಿಜ್ಯ ಬಳಕೆದಾರರಿಗೆ ಪ್ರತಿ ಲೀಟರ್ ನೀರಿಗೆ 1.9 ಪೈಸೆಯಷ್ಟು ಏರಿಕೆಯಾಗಲಿದೆ. ಇನ್ನು ನೈರ್ಮಲ್ಯ ಶುಲ್ಕ ಬೋರ್ವೆಲ್ ಹೊಂದಿರುವ ಮನೆಗಳಿಗೆ ಹೆಚ್ಚುವರಿಯಾಗಿ 30 ರೂಪಾಯಿ ಶುಲ್ಕ ಏರಿಸಲಾಗುತ್ತೆ. ಕೈಗಾರಿಕೆಗಳು ಮತ್ತು ವಾಣಿಜ್ಯ ಘಟಕಗಳಿಗೆ ಹೆಚ್ಚುವರಿಯಾಗಿ 120 ರೂಪಾಯಿ ಶುಲ್ಕ ಹೆಚ್ಚಳವಾಗಲಿದೆ. ನೀರಿನ ದರ ಏರಿಕೆ ಕಾರಣ ಏನು ಎಂದು ನೋಡುವುದಾದರೆ, ಕಾವೇರಿ ನೀರನ್ನು ಮಂಡ್ಯದ ಶಿವನಸಮುದ್ರದಿಂದ ಬೆಂಗಳೂರಿಗೆ ಪಂಪ್ ಮಾಡಲು ತಗಲುವ ವಿದ್ಯುತ್ ವೆಚ್ಚ ಕಳೆದ 10 ವರ್ಷಗಳಲ್ಲಿ 100% ಹೆಚ್ಚಾಗಿದೆ. ಪೈಪ್ಲೈನ್ ದುರಸ್ತಿ ಮತ್ತು ಮೂಲ ಸೌಕರ್ಯ ನಿರ್ವಹಣಾ ವೆಚ್ಚ 122%ಕ್ಕಿಂತ ಹೆಚ್ಚು ಏರಿಕೆಯಾಗಿದೆ. ಜಲಮಂಡಳಿಯು ಪ್ರತಿ ತಿಂಗಳು ಸುಮಾರು 80 ಕೋಟಿ ರೂಪಾಯಿಗಳಷ್ಟು ಆರ್ಥಿಕ ಕೊರತೆಯನ್ನು ಎದುರಿಸುತ್ತಿದೆ. ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಶಿಫಾರಸಿನಂತೆ ಪ್ರತಿ ವರ್ಷ ಏಪ್ರಿಲ್ 1ರಂದು ಸ್ವಯಂಚಾಲಿತವಾಗಿ 3% ದರ ಏರಿಕೆ ಮಾಡುವ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಇನ್ನು ನೀವು ಹಳೆ ನೀರಿನ ಬಿಲ್ ಬಾಕಿಯನ್ನು ಉಳಿಸಿಕೊಂಡಿದ್ದರೆ ಸರ್ಕಾರವು ಒಂದು ಭಾರಿ ಪರಿಹಾರ ಯೋಜನೆ ಅಂದರೆ ಒನ್ ಟೈಮ್ ಸೆಟಲ್ಮೆಂಟ್ ಘೋಷಿಸಿದೆ. ಏಪ್ರಿಲ್ 2026ರಿಂದ ಜೂನ್ 2026ರವರೆಗೆ ಅವಧಿ ನೀಡಿದೆ. ಅಸಲು ಮೊತ್ತವನ್ನು ಪಾವತಿಸಿದರೆ ಅದರ ಮೇಲಿನ ಬಡ್ಡಿಯನ್ನು ಸಂಪೂರ್ಣವಾಗಿ 100% ಮನ್ನಾ ಮಾಡಲಾಗುವುದು. ಇನ್ನು ಬೆಂಗಳೂರಿನ ಸುಮಾರು 12 ಲಕ್ಷ ಮನೆಗಳಿಗೆ ಈ ದರ ಏರಿಕೆ ಅನ್ವಯವಾಗಲಿದ್ದು, ಸಾಮಾನ್ಯ ಕುಟುಂಬವೊಂದಕ್ಕೆ ತಿಂಗಳಿಗೆ ಸರಾಸರಿ 20ರಿಂದ 50 ರೂಪಾಯಿಗಳಷ್ಟು ಹೆಚ್ಚಿನ ಹೊರೆ ಬೀಳುವ ಅಂದಾಜಿದೆ. ಸೊ ವೀಕ್ಷಕರೇ, ಈ ನೀರಿನ ದರ ಏರಿಕೆಯಿಂದ ನಿಮಗೆ ಆಗುವ ತೊಂದರೆ ಏನು ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇಂದಿನ ಪ್ರಮುಖ ಸುದ್ದಿ. ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.